ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ENK ಲೆವೆಲ್ 3ಯ L&S ಪಠ್ಯಕ್ರಮದ ಮಾಡ್ಯೂಲ್ 3 TPRಗೆ ಆತ್ಮೀಯ ಸ್ವಾಗತ. L&Sನ ಇತರೆ ಪಠ್ಯಕ್ರಮದಂತೆ TPR ಕೂಡ ಕಲಿಕಾ ನಿರಂತರತೆಯೊಂದಿಗೆ ಕ್ಲಿಷ್ಟಕರ ಅಂಶಗಳನ್ನು ತರಗತಿ ಕಲಿಕೆಯ ಅನುಗುಣವಾಗಿ ವೃದ್ಧಿಪಡಿಸುತ್ತಾ ಸಾಗಿದೆ. ಲೆವೆಲ್ 1ರಲ್ಲಿ ವಿದ್ಯಾರ್ಥಿಗಳು 1 ಸ್ಟೆಪ್ಸ್ ಕಮಾಂಡ್ಗಳಿಗೆ ಪ್ರತಿಕ್ರಿಯಿಸುತ್ತಾರೆ. ಲೆವೆಲ್ 2ನಲ್ಲಿ ಅವರು 2 ಸ್ಟೆಪ್ ಕಮಾಂಡ್ಸ್ಗಳಿಗೆ ಪ್ರತಿಕ್ರಿಯಿಸುತ್ತಾರೆ ಮತ್ತು ಲೆವೆಲ್ 3ನಲ್ಲಿ ವಿದ್ಯಾರ್ಥಿಗಳು ಕಮಾಂಡ್ಸ್ಗಳನ್ನು ರಚಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯನ್ನು ತಲುಪಲು ತಮ್ಮದೇ ಆದ ಇನ್ಸ್ಟ್ರಕ್ಷನ್ಸ್ಗಳನ್ನು ಮತ್ತು ಕಮಾಂಡ್ಸ್ಗಳನ್ನು ರಚಿಸುತ್ತಾರೆ ಹಾಗೂ ಜಾರಿಗೊಳಿಸುತ್ತಾರೆ. ಉದಾಹರಣೆಗೆ, ತರಗತಿಯಿಂದ ವಾಶ್ರೂಮ್ ತಲುಪಲು ತಮ್ಮ ಸ್ನೇಹಿತರಿಗೆ ಡೈರೆಕ್ಷನ್ಸ್ಗಳನ್ನು ನೀಡುತ್ತಾರೆ. ಲೆವೆಲ್ 3ಯ ವಿದ್ಯಾರ್ಥಿಗಳ ವರ್ಕ್ಬುಕ್ನಲ್ಲಿ L&Sಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನೀಡಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಜಂಬಲ್ಡ್ ಅಪ್ ವಾಕ್ಯಗಳನ್ನು ಮರುಹೊಂದಿಸುತ್ತಾರೆ, ಸ್ವಂತ ಕಮಾಂಡ್ಸ್ಗಳನ್ನು ರಚಿಸುತ್ತಾರೆ ಮತ್ತು ಅವುಗಳನ್ನು ಪ್ರಾಕ್ಟೀಸ್ ಮಾಡುತ್ತಾರೆ. ವರ್ಕ್ಬುಕ್ನ ಕೊನೆಯಲ್ಲಿ ನೀಡಲಾದ ಗ್ಲಾಸರಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಕಮಾಂಡ್ಸ್ಗಳಲ್ಲಿ ಬಳಸುವ ಪದಗಳ ಅರ್ಥವನ್ನು ಹುಡುಕುತ್ತಾರೆ. ಡೆಮಾನ್ಸ್ಟ್ರೇಷನ್ಗಳು ನೀಡುವ ಸಂದರ್ಭದಲ್ಲಿ ಶಿಕ್ಷಕರು ಪ್ರತಿಯೊಂದು ಪ್ರಕ್ರಿಯೆಯನ್ನು ಆಲೋಚಿಸಿ ಮಾಡುವುದು ಅತಿ ಮುಖ್ಯ. ಬನ್ನಿ, ಈ ಪ್ರಕ್ರಿಯೆಗಳು ತರಗತಿಯಲ್ಲಿ ಹೇಗೆ ಮಾಡಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಶಿಕ್ಷಕರೇ, ಮೊದಲಿಗೆ ನಾವು TPRನ ಮೈಲ್ಸ್ಟೋನ್ 2ರ ಬಗ್ಗೆ ತಿಳಿದುಕೊಳ್ಳೋಣ. TPR ಎಕ್ಸರ್ಸೈಸ್ 1 ಮೈಲ್ಸ್ಟೋನ್ 2 ಫೈಂಡ್ ಯುವರ್ ವೇ ಟು ದ ವಾಶ್ರೂಮ್. ಈ ಮೈಲ್ಸ್ಟೋನ್ನ ಮೊದಲ ಚಟುವಟಿಕೆಯು ವಿದ್ಯಾರ್ಥಿಗಳು ತಮ್ಮ ತರಗತಿಯಿಂದ ವಾಶ್ರೂಮ್ಗೆ ದಾರಿ ಕಂಡುಕೊಳ್ಳಬೇಕೆಂದು ನಿರೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುವುದರಿಂದ ತಮ್ಮ ಗುರಿಯನ್ನು ಸಾಧಿಸಲು ಹಾಗೂ ಅವರಿಗೆ ಸಹಾಯವಾಗಲಿ ಎಂದು ವರ್ಕ್ಬುಕ್ನಲ್ಲಿ ಮಾಡೆಲ್ ಸೆಂಟೆನ್ಸ್ಗಳನ್ನು ಒದಗಿಸಲಾಗಿದೆ. ಈ ಆಕ್ಟಿವಿಟಿಯಲ್ಲಿ ಬರುವಂತಹ ಸ್ಟೆಪ್ಸ್ಗಳನ್ನು ಒಂದೊಂದಾಗಿ ತಿಳಿಯೋಣ. Step 1. The teacher demonstrates how to reach the washroom. ಶಿಕ್ಷಕರು ತರಗತಿಯ ಒಂದು ಸ್ಥಾನದಿಂದ ವಾಶ್ರೂಮ್ ಅನ್ನು ಹೇಗೆ ತಲುಪಬೇಕು ಎಂಬುದನ್ನು ಡೆಮಾನ್ಸ್ಟ್ರೇಟ್ ಮಾಡುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ವಾಶ್ರೂಮ್ ತಲುಪಲು ಬೇಕಾದಂತಹ ಆಲೋಚನಾ ಪ್ರಕ್ರಿಯೆಗಳನ್ನು ರೂಪಿಸುತ್ತಾರೆ. ಉದಾಹರಣೆಗೆ, Now, what is the first step I need to take? I am sitting, so I must stand up. Now I walk. Oh, I need to stop. Now where should I turn? Step 2. Students work in groups or pairs and choose suitable instructions from their workbook to construct sentences. ಶಿಕ್ಷಕರು ಇಬ್ಬರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ತರಗತಿಯ ಇನ್ನೊಂದು ಸ್ಥಳದಿಂದ ತಲುಪಬೇಕಾದ ಸ್ಥಳಕ್ಕೆ ಹೇಗೆ ಹೋಗಬಹುದು ಎಂಬ ಹಂತಗಳನ್ನು ಪ್ಲಾನ್ ಮಾಡಲು ಅವರಿಗೆ ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ವರ್ಕ್ಬುಕ್ನಲ್ಲಿ ನೀಡಲಾದ ಮಾಡೆಲ್ ಸೆಂಟೆನ್ಸ್ಗಳನ್ನು ಬಳಸಿಕೊಂಡು ಸೂಚನೆಗಳನ್ನು ರೂಪಿಸುತ್ತಾರೆ. ಈ ಹಂತದ ಚಟುವಟಿಕೆಗಳು ನಡೆಯುವಾಗ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಸ್ವಂತ ವಾಕ್ಯಗಳನ್ನು ಕೂಡ ಉಪಯೋಗಿಸಬಹುದು. ಶಿಕ್ಷಕರು ಡೆಮಾನ್ಸ್ಟ್ರೇಟ್ ಮಾಡುವಾಗ ಇಡೀ ತರಗತಿಯು ವೀಕ್ಷಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಟ್ರಯಲ್ ಔಟ್ ಮಾಡಲು ಅವಕಾಶ ನೀಡಬೇಕು. ಹೀಗೆ ಮಾಡುವುದು ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ರೂಪಿಸುವ ಉಪಯುಕ್ತತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. Step 3. Form teams of 2 or 3 to 5 students depending on the class size. ಈ ಹಂತದಲ್ಲಿ ಶಿಕ್ಷಕರು
ಕ್ಲಾಸ್ ಸೈಜ್ ಅನ್ನು ಅವಲಂಬಿಸಿ 2 ಅಥವಾ 3ರಿಂದ 5 ವಿದ್ಯಾರ್ಥಿಗಳ ತಂಡಗಳನ್ನು ರಚಿಸಿ ಪ್ರತಿ ತಂಡಕ್ಕೆ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನು ನಿಗದಿಪಡಿಸುತ್ತಾರೆ. ಸ್ಟೆಪ್ 4. In next 2 weeks, student practice giving the instructions. ಮುಂದಿನ 2 ವಾರಗಳಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ಕೆಲಸ ಮಾಡುತ್ತಾರೆ ಮತ್ತು ತಮ್ಮ ತಂಡಗಳಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ಫ್ರೇಮ್ ಮಾಡಿ ಅವುಗಳನ್ನು ಪ್ರಾಕ್ಟೀಸ್ ಮಾಡುತ್ತಾರೆ. ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ಸ್ ಗಳನ್ನು ಸೇ, ಮಾಡೆಲ್ ಅಂಡ್ ಗೆಸ್ಚರ್ ಮಾಡುವಾಗ ತರಗತಿಯ ಇತರ ವಿದ್ಯಾರ್ಥಿಗಳು ಅವರನ್ನು ಅನುಸರಿಸಬೇಕು ಹಾಗೂ ಅವರೂ ಕೂಡ ಸರದಿಯ ಪ್ರಕಾರ ಸೇ, ಮಾಡೆಲ್ ಅಂಡ್ ಗೆಸ್ಚರ್ ಮಾಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳು ಮಾಡಿದ ಕೆಲಸವನ್ನು ಪರಿಶೀಲಿಸಲು ತರಗತಿಯ ಕೊನೆಯಲ್ಲಿ 10 ನಿಮಿಷಗಳನ್ನು ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ಸ್ ಗಳನ್ನು ಡೆಮಾನ್ಸ್ಟ್ರೇಟ್ ಮಾಡುತ್ತಾರೆ ಹಾಗೂ ಲೆವೆಲ್ 1 ಮತ್ತು ಲೆವೆಲ್ 2 ವಿದ್ಯಾರ್ಥಿಗಳೊಂದಿಗೆ ಟಿಪಿಆರ್ ಎಕ್ಸರ್ಸೈಸ್ ಅನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಪ್ರತಿಯೊಂದು ತಂಡಕ್ಕೆ ತರಗತಿಯಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನು ಸೇ, ಗೆಸ್ಚರ್ ಅಂಡ್ ಮಾಡೆಲ್ ಮಾಡಿಸಲು ಅವಕಾಶವನ್ನು ನೀಡಬೇಕು. ಕೊನೆಯದಾಗಿ ರಿವ್ಯೂ. ದ ಟೀಚರ್ ಮಸ್ಟ್ ರಿವ್ಯೂ ಸ್ಟೂಡೆಂಟ್ಸ್ ವರ್ಕ್. ಶಿಕ್ಷಕರು ವಿದ್ಯಾರ್ಥಿಗಳು ನೀಡುವ ಕಮಾಂಡ್ಸ್ ಸರಿಯಾಗಿವೆಯೇ, ಸ್ಪಷ್ಟವಾಗಿವೆಯೇ, ಸರಿಯಾದ ಉಚ್ಚಾರಣೆಯೊಂದಿಗೆ ಮತ್ತು ಸರಿಯಾದ ಕ್ರಮದಲ್ಲಿ ನೀಡಿದ್ದಾರೆಯೇ ಎಂದು ತಿಳಿಯಬೇಕು ಹಾಗೂ ವಿದ್ಯಾರ್ಥಿಗಳು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸಿದ್ದಾರೆಯೇ ಎಂದು ಪರಿಶೀಲಿಸಬೇಕು. ಶಿಕ್ಷಕರೇ, ನಾವೀಗ ಟಿಪಿಆರ್ನ ಮೈಲ್ ಸ್ಟೋನ್ 3ರ ಬಗ್ಗೆ ತಿಳಿದುಕೊಳ್ಳೋಣ. ಟಿಪಿಆರ್ ಎಕ್ಸರ್ಸೈಸ್ 2, ಮೈಲ್ ಸ್ಟೋನ್ 3, ಪೋಸ್ ಫಾರ್ ದ ಫ್ಯಾಮಿಲಿ ಫೋಟೋ. ಕುಟುಂಬದ ಫೋಟೋಗಾಗಿ ಪೋಸ್. ಥೀಮ್ 2, ಮಾನಸ ಫ್ಯಾಮಿಲಿಗೆ ಅನುಗುಣವಾಗಿ ಲೆವೆಲ್ 3ಯಲ್ಲಿ ವಿದ್ಯಾರ್ಥಿಗಳು ಫೋಟೋ ಪೋಸ್ ಮಾಡಲು ಕುಟುಂಬದ ಸದಸ್ಯರಿಗೆ ಡೈರೆಕ್ಷನ್ಸ್ ಗಳನ್ನು ಕೀವರ್ಡ್ಸ್ ಅಥವಾ ಫ್ರೇಸಸ್ ಗಳ ಸಹಾಯದಿಂದ ಕಮಾಂಡ್ಸ್ ನೀಡಬೇಕಾಗಿದೆ. ಸ್ಟೆಪ್ 1, ಇನಿಷಿಯಲ್ ಪ್ರಿಪರೇಷನ್, ಆರಂಭಿಕ ತಯಾರಿ. ಶಿಕ್ಷಕರು ಒಂದು ಮಾಡೆಲಿಂಗ್ ಎಕ್ಸರ್ಸೈಸ್ ನ ಮೂಲಕ ಪ್ರಕ್ರಿಯೆಯನ್ನು ಡೆಮಾನ್ಸ್ಟ್ರೇಟ್ ಮಾಡುತ್ತಾರೆ. ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಪ್ರತಿ ಫೋಟೋಗ್ರಾಫ್ಗೆ ಅಗತ್ಯವಿರುವ ಗುಂಪುಗಳನ್ನು ಮಾಡುತ್ತಾರೆ. ಪ್ರತಿ ಗುಂಪಿನಲ್ಲಿ ಸದಸ್ಯರ ಸಂಖ್ಯೆ ಮತ್ತು ಫೋಟೋಗ್ರಾಫರ್ ಇರಬೇಕು. ವಿವಿಧ ಫೋಟೋಗ್ರಾಫ್ಸ್ಗಳ ಫ್ಲಾಶ್ ಕಾರ್ಡ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾತ್ರವನ್ನು ಆರಿಸಿಕೊಳ್ಳಬೇಕು ಎಂದು ಸೂಚಿಸುತ್ತಾರೆ. ಉದಾಹರಣೆಗೆ ಫಾದರ್, ಗ್ರ್ಯಾಂಡ್ ಫಾದರ್, ಬ್ರದರ್, ಸಿಸ್ಟರ್ ಎಟ್ಸೆಟ್ರಾ. ವಿದ್ಯಾರ್ಥಿಗಳು ಫೋಟೋಗ್ರಾಫರ್ ಆಗಲು ಸರದಿ ಪ್ರಕಾರ ಬದಲಾವಣೆಯನ್ನು ಮಾಡಬಹುದು. ವಿದ್ಯಾರ್ಥಿಗಳು ಫೋಟೋಗ್ರಾಫ್ಸ್ ಅನ್ನು ನೋಡಿ ಅದರಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೆಸರಿಸಲು ತಿಳಿಸುತ್ತಾರೆ. ಉದಾಹರಣೆಗೆ ಫಾದರ್, ಮದರ್, ಬ್ರದರ್, ಸಿಸ್ಟರ್ ಎಟ್ಸೆಟ್ರಾ. ನಂತರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಮಾಂಡ್ಸ್ ಗಳನ್ನು ಹೇಳಿ ಈ ಪದಗಳ ಅರ್ಥವೇನೆಂದು ಕೇಳಿ ವಿದ್ಯಾರ್ಥಿಗಳಿಗೆ ಉತ್ತರ ಹೇಳಲು ಅವಕಾಶ ನೀಡುತ್ತಾರೆ. ಉದಾಹರಣೆಗೆ ಫ್ರಂಟ್, ಬಿಹೈಂಡ್, ಮಿಡಲ್ ಎಟ್ಸೆಟ್ರಾ. ಶಿಕ್ಷಕರು ಒಂದು ಫೋಟೋಗ್ರಾಫ್ ಅನ್ನು ಎತ್ತಿಕೊಂಡು ಅದನ್ನು ವಿವರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅವಲೋಕಿಸಲು ಪ್ರೇರೇಪಿಸಬಹುದು. ಉದಾಹರಣೆಗೆ ಹೂ ಈಸ್ ಇನ್ ಫ್ರಂಟ್, ಹೂ ಈಸ್ ಸಿಟ್ಟಿಂಗ್ ಎಟ್ಸೆಟ್ರಾ. ಫೋಟೋಗ್ರಾಫ್ಸ್ನಲ್ಲಿ ತೋರಿಸಿರುವಂತೆ ರೈಟ್ ಕಮಾಂಡ್ಸ್ ಗಳಿಗೆ ವಿದ್ಯಾರ್ಥಿಗಳು ಸರಿಯಾದ ಪ್ಲಾನಿಂಗ್ ಅಂಡ್ ಪಿಕಿಂಗ್ ಪ್ರೊಸೆಸ್ ಗಳನ್ನು ಮಾಡಲು ಸಹಕರಿಸುತ್ತಾರೆ. ವಿದ್ಯಾರ್ಥಿಗಳು ವರ್ಕ್ಬುಕ್ ನಲ್ಲಿ ನೀಡಲಾದ ಬಾಕ್ಸ್ ನಿಂದ ಸರಿಯಾದ ಕಮಾಂಡ್ಸ್ ಗಳನ್ನು ಆರಿಸಬೇಕು. ಸ್ಟೆಪ್ 2, ಸ್ಟೂಡೆಂಟ್ ಚೂಸ್ ದ ರೆಲೆವೆಂಟ್ ಕಮಾಂಡ್ಸ್ ದಟ್ ವಿಲ್ ಹೆಲ್ಪ್ ದೆಮ್ ರೆಪ್ಲಿಕೇಟ್ ದ ಫೋಟೋಗ್ರಾಫ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಫೋಟೋಗ್ರಾಫ್ ಅನ್ನು ನಕಲಿಸಲು ಸಂಬಂಧಿತ ಕಮಾಂಡ್ಸ್ ಅನ್ನು ಆಯ್ಕೆ ಮಾಡುತ್ತಾರೆ. ಈ ಕಮಾಂಡ್ಗಳು ಫ್ರಂಟ್, ಬ್ಯಾಕ್, ಮಿಡಲ್, ಬಿಹೈಂಡ್, ನೆಕ್ಸ್ಟ್ ಟು
ಇತ್ಯಾದಿ ಸ್ಥಾನಗಳ ಆಧಾರದ ಮೇಲೆ ಇರುತ್ತವೆ. ಸ್ಟೆಪ್ 3 ಸ್ಟೂಡೆಂಟ್ ಪ್ರಾಕ್ಟೀಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ನಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡುವುದನ್ನು ಪ್ರಾಕ್ಟೀಸ್ ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳು ಸರದಿಯ ಪ್ರಕಾರ ಸೇಮ್ ಮಾಡೆಲ್ ಅಂಡ್ ಗೆಸ್ಚರ್ಸ್ಗಳನ್ನು ಮಾಡುವಾಗ ಇತರರು ಅವರನ್ನು ಅನುಸರಿಸುತ್ತಾರೆ. ತರಗತಿ ಪ್ರಕ್ರಿಯೆಯ ಕೊನೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಅನ್ನು ಅಸೆಸ್ ಮಾಡಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ. ಸ್ಟೆಪ್ 4 ಸ್ಟೂಡೆಂಟ್ಸ್ ಡೂ ದ TPR ಎಕ್ಸರ್ಸೈಸ್ ವಿತ್ ಲೆವೆಲ್ 1 ಅಂಡ್ ಲೆವೆಲ್ 2 ಸ್ಟೂಡೆಂಟ್ಸ್. ಈ ಹಂತದಲ್ಲಿ ಲೆವೆಲ್ 3 ನ ವಿದ್ಯಾರ್ಥಿಗಳು ಲೆವೆಲ್ 1 ಮತ್ತು ಲೆವೆಲ್ 2 ನ ವಿದ್ಯಾರ್ಥಿಗಳೊಂದಿಗೆ TPR ಎಕ್ಸರ್ಸೈಸ್ ಅನ್ನು ಮಾಡುತ್ತಾರೆ. ಪ್ರತಿ ತಂಡವು ಕಿರಿಯ ವಿದ್ಯಾರ್ಥಿಗಳಿಗೆ ಸೇ ಗೆಸ್ಚರ್ ಮಾಡೆಲ್ ಮಾಡಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಲು ಅವಕಾಶವನ್ನು ನೀಡಬೇಕು. ಕೊನೆಯದಾಗಿ ರಿವ್ಯೂ. ಶಿಕ್ಷಕರು ವಿದ್ಯಾರ್ಥಿಗಳ ಕೆಲಸವನ್ನು ಪರಿಶೀಲಿಸಬೇಕು ಮತ್ತು ಕಮಾಂಡ್ಸ್ಗಳು ಸರಿಯಾಗಿವೆಯೇ, ಸ್ಪಷ್ಟವಾಗಿದೆಯೇ, ಸರಿಯಾದ ಉಚ್ಚಾರಣೆಯೊಂದಿಗೆ ಮತ್ತು ಸರಿಯಾದ ಕ್ರಮದಲ್ಲಿ ನೀಡಲಾಗಿದೆಯೇ ಎಂದು ಪರೀಕ್ಷಿಸಬೇಕು. ವಿದ್ಯಾರ್ಥಿಗಳು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ನಾವೀಗ TPR ಎಕ್ಸರ್ಸೈಸ್ನ ಮೈಲ್ಸ್ಟೋನ್ 4 ರ ಬಗ್ಗೆ ತಿಳಿಯೋಣ. TPR ಎಕ್ಸರ್ಸೈಸ್ 3 ಮೈಲ್ಸ್ಟೋನ್ 4 ಮ್ಯಾಪ್ ರೀಡಿಂಗ್, ನಕ್ಷೆ ಓದುವಿಕೆ. ಶಿಕ್ಷಕರೇ, ನಾವಿಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 1ರಲ್ಲಿ ಸಿಂಪಲ್ ಕಮಾಂಡ್ಸ್ ಮತ್ತು ಲೆವೆಲ್ 2 ನಲ್ಲಿ 2 ಸ್ಟೆಪ್ ಕಮಾಂಡ್ಸ್ ಕಲಿತಿರುವುದನ್ನು ಗಮನಿಸಬಹುದು. ಮೈಲ್ಸ್ಟೋನ್ ಮೈ ನೇಬರ್ಹುಡ್ ಥೀಮ್ಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಮ್ಯಾಪ್ ಅನ್ನು ಓದಲು ಕಲಿಯುತ್ತಾರೆ ಮತ್ತು ಒಂದು ನಿರ್ದಿಷ್ಟ ಸ್ಥಾನವನ್ನು ತಲುಪಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳು ಡ್ರಾಯಿಂಗ್ ಅಥವಾ ಮ್ಯಾಪ್ ಅನ್ನು ಓದಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಡೈರೆಕ್ಷನ್ಸ್ಗಳನ್ನು ನೀಡಬೇಕು. ಮತ್ತು ಪೋಸ್ಟ್ ಆಫೀಸ್, ಹಾಸ್ಪಿಟಲ್, ಸ್ಕೂಲ್ ಅಂಡ್ ಎ ಲೋಕಲ್ ಶಾಪ್ ಈ 4 ಸ್ಥಳಗಳಲ್ಲಿ ಯಾವುದನ್ನಾದರೂ ತಲುಪಲು ತಮ್ಮ ಸ್ನೇಹಿತರಿಗೆ ಡೈರೆಕ್ಷನ್ಸ್ ನೀಡಬೇಕು. ನಕ್ಷೆಯ ಉದಾಹರಣೆಯನ್ನು ಇಲ್ಲಿ ನೀಡಲಾಗಿದೆ. ನಕ್ಷೆಯಲ್ಲಿನ ಫುಟ್ ಪ್ರಿಂಟ್ಸ್ಗಳು ಶಾಲೆಯಿಂದ ಆಸ್ಪತ್ರೆಗೆ ಹೋಗುವ ದಿಕ್ಕನ್ನು ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕಾದ ಹೆಜ್ಜೆಯ ನಿಖರ ಸಂಖ್ಯೆಯನ್ನು ಸೂಚಿಸಲಾಗಿದೆ. ವಿದ್ಯಾರ್ಥಿಗಳು ಫ್ರೇಸಸ್ಗಳಾದ ಟರ್ನ್ ರೈಟ್, ಟರ್ನ್ ಲೆಫ್ಟ್, ಕ್ರಾಸ್ ದ ರೋಡ್ ಇತ್ಯಾದಿಗಳನ್ನು ಬಳಸಬೇಕು ಮತ್ತು ಹೆಜ್ಜೆಯ ಸಂಖ್ಯೆಯನ್ನು ಎಣಿಸಿ ಸರಿಯಾದ ಸಂಖ್ಯೆಯನ್ನು ಹೇಳಬೇಕು. ಈ ಆಕ್ಟಿವಿಟೀಸ್ ಅಲ್ಲಿ ಸ್ಟೆಪ್ಗಳನ್ನು ಈಗ ನೋಡೋಣ. ಸ್ಟೆಪ್ 1 ಇಂಟ್ರೊಡಕ್ಷನ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ನಲ್ಲಿ ಕೆಲಸ ಮಾಡಲಿ. ಪ್ರತಿ ಪೇರ್ಸ್ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದರೆ ಒಂದು ತಂಡಕ್ಕೆ ಒಂದು ನಕ್ಷೆಯನ್ನು ನೀಡಿ. ವಿದ್ಯಾರ್ಥಿಗಳಿಗೆ ನಕ್ಷೆ ಅಥವಾ ಮ್ಯಾಪ್ ಅನ್ನು ನೋಡಿ ರಾಮು ತನ್ನ ಮನೆಯಿಂದ ಇನ್ನೊಂದು ಸ್ಥಳಕ್ಕೆ ತಲುಪಲು ಸಹಾಯ ಮಾಡಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಬೇಕೆಂದು ತಿಳಿಸಿ. ಶಿಕ್ಷಕರೇ, ಈ ಹಂತದಲ್ಲಿ ನೀವು ನಕ್ಷೆಯನ್ನು ಹೇಗೆ ಬಳಸಬೇಕು ಎಂಬುದನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಮ್ಯಾಪ್ ರೀಡಿಂಗ್ ಇಸ್ ಎ ಸ್ಕಿಲ್. ದ ನಂಬರ್ ಆಫ್ ಫುಟ್ ಪ್ರಿಂಟ್ಸ್ಗಳ ಸಂಖ್ಯೆಯು ರಾಮು ತೆಗೆದುಕೊಳ್ಳಬೇಕಾದ ಹೆಜ್ಜೆಗಳ ಸಂಖ್ಯೆಯನ್ನು ತೋರಿಸುತ್ತದೆ ಎಂದು ವಿವರಿಸಿ. ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸಲು ಮಾಡೆಲ್ ಸೆಂಟೆನ್ಸ್ಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಡೆಮೋ ಮಾಡಿ. ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್. ನಿಮ್ಮ ಮನೆಯಿಂದ ಹೊರಬನ್ನಿ ಎಂಬ ಇನ್ಸ್ಟ್ರಕ್ಷನ್ನೊಂದಿಗೆ ಪ್ರಾರಂಭಿಸಲು ವಿದ್ಯಾರ್ಥಿಗಳಿಗೆ ಹೇಳಿ. ಡಯಾಗ್ರಾಂನಲ್ಲಿರುವ ಫುಟ್ ಪ್ರಿಂಟ್ಸ್ಗಳ ಸಂಖ್ಯೆಯು ತೆಗೆದುಕೊಳ್ಳಬೇಕಾದ ಸ್ಟೆಪ್ಸ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿ
ಹಾಗೂ ಅವುಗಳನ್ನು ಅವರಿಗೆ ಎಣಿಸಲು ಸೂಚಿಸಿ. ಸರಿಯಾಗಿ ಯೋಚಿಸಿ ಟರ್ನ್ ರೈಟ್, ಟರ್ನ್ ಲೆಫ್ಟ್, ಕ್ರಾಸ್ ದ ರೋಡ್ ಎಂಬ ಇನ್ಸ್ಟ್ರಕ್ಷನ್ಸ್ ಆಯ್ಕೆ ಮಾಡಲು ಹೇಳಿ. ಕೊನೆಯ ಸೂಚನೆಯು ಎಂಟರ್ ದ ಡ್ಯಾಶ್. ಇದು ತಲುಪಬೇಕಾದ ಸ್ಥಳದ ಹೆಸರಾಗಿರುತ್ತದೆ. ಉದಾಹರಣೆಗೆ ಎಂಟರ್ ದ ಹಾಸ್ಪಿಟಲ್. ಹಾಸ್ಪಿಟಲ್ ಆಗಿದ್ದರೆ ಹಾಸ್ಪಿಟಲ್ ಎಂದು ನಮೂದಿಸಲು ತಿಳಿಸಿ. ಸ್ಟೆಪ್ 2 ಸ್ಟೂಡೆಂಟ್ಸ್ ಚೂಸ್ ದ ಕಮಾಂಡ್ಸ್. ಹಂತ 2ರಲ್ಲಿ ವಿದ್ಯಾರ್ಥಿಗಳಿಗೆ ನಕ್ಷೆಯ ಆಧಾರದ ಮೇಲೆ ವರ್ಕ್ ಬುಕ್ ನಿಂದ ಕಮಾಂಡ್ಸ್ಗಳನ್ನು ಆಯ್ಕೆ ಮಾಡಿ ಫುಡ್ ಸ್ಟೆಪ್ಸ್ ಗಳನ್ನು ಕೌಂಟ್ ಮಾಡಿ ಅದನ್ನು ನೋಟ್ಬುಕ್ ನಲ್ಲಿ ಬರೆಯಲು ತಿಳಿಸಿ. ಸ್ಟೆಪ್ 3 ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನು ನೀಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸರದಿಗೆ ಅನುಗುಣವಾಗಿ ಕಮಾಂಡ್ಸ್ ಗಳನ್ನು ಹೇಳಬೇಕು. ಇತರ ವಿದ್ಯಾರ್ಥಿಗಳು ಅದನ್ನು ಅವನ ಅಥವಾ ಅವಳ ಬೆರಳಿನಿಂದ ಮ್ಯಾಪ್ ನಲ್ಲಿ ಟ್ರೇಸ್ ಮಾಡಬೇಕು. ಸ್ಟೆಪ್ 4 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಟು ದ ಹೋಲ್ ಕ್ಲಾಸ್. ಈ ಹಂತದಲ್ಲಿ ಒಬ್ಬ ವಿದ್ಯಾರ್ಥಿಯು ರಾಮು ವೇರ್ ಡು ಯು ವಾಂಟ್ ಟು ಗೋ ಎಂದು ಹೇಳಿದರೆ ಇನ್ನೊಬ್ಬ ವಿದ್ಯಾರ್ಥಿಯು ಐ ವಾಂಟ್ ಟು ಗೋ ಟು ದ ಪೋಸ್ಟ್ ಆಫೀಸ್. ಕ್ಯಾನ್ ಯು ಶೋ ಮಿ ದ ವೇ ಎಂದು ಇತರ ವಿದ್ಯಾರ್ಥಿಗಳಿಗೆ ಹೇಳಬಹುದು. ನಂತರ ಒಬ್ಬ ವಿದ್ಯಾರ್ಥಿಯು ಫ್ಲಾಶ್ ಕಾರ್ಡ್ ನಲ್ಲಿ ರೂಟ್ ಅನ್ನು ಅನುಸರಿಸುವ ಇನ್ಸ್ಟ್ರಕ್ಷನ್ಸ್ ಗಳನ್ನು ನೀಡಿದರೆ ಇನ್ನೊಬ್ಬ ವಿದ್ಯಾರ್ಥಿಯು ಆ ಇನ್ಸ್ಟ್ರಕ್ಷನ್ಸ್ ಗಳನ್ನು ಅನುಸರಿಸುತ್ತಾ ನಡೆಯಬೇಕು. ಕೊನೆಯದಾಗಿ ರಿವ್ಯೂ. ಶಿಕ್ಷಕರು ವಿದ್ಯಾರ್ಥಿಗಳ ಈ ಕೆಲಸವನ್ನು ಹೇಗೆ ಪರಿಶೀಲಿಸಬಹುದು ಅಂದರೆ ಕಮಾಂಡ್ಸ್ಗಳು ಸರಿಯಾಗಿವೆಯೇ, ಸ್ಪಷ್ಟವಾಗಿವೆಯೇ, ಸರಿಯಾದ ಉಚ್ಚಾರಣೆಯೊಂದಿಗೆ ಮತ್ತು ಸರಿಯಾದ ಕ್ರಮದಲ್ಲಿ ನೀಡಲಾಗಿದೆಯೇ ಹಾಗೂ ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸಲಾಗಿದೆಯೇ ಎಂದು ಪರಿಶೀಲಿಸುವ ಮೂಲಕ. ಶಿಕ್ಷಕರೇ, ನಾವೀಗ ಟಿಪಿಆರ್ ಎಕ್ಸರ್ಸೈಸ್ ನ ಮೈಲ್ ಸ್ಟೋನ್ 5ರ ಬಗ್ಗೆ ತಿಳಿದುಕೊಳ್ಳೋಣ. ಟಿಪಿಆರ್ ಎಕ್ಸರ್ಸೈಸ್ 4 ಮೈಲ್ ಸ್ಟೋನ್ 5 ಗೆಟಿಂಗ್ ರೆಡಿ ಫಾರ್ ಸ್ಕೂಲ್. ಶಾಲೆಗೆ ತಯಾರಾಗುತ್ತಿದ್ದೇನೆ. ಈ ಮೈಲ್ ಸ್ಟೋನ್ ಕಲರ್ಸ್ ಥೀಮ್ ನ ಅಡಿಯಲ್ಲಿ ಬರುವಂತಹ ಲರ್ನಿಂಗ್ ಕಂಟಿನ್ಯೂಮ್ ನಲ್ಲಿ ನಡೆಯುತ್ತದೆ. ಇಲ್ಲಿಯೂ ವಿದ್ಯಾರ್ಥಿಗಳು ಲೆವೆಲ್ 1ರ ಸಿಂಪಲ್ ಕಮಾಂಡ್ಸ್ ಹಾಗೂ ಲೆವೆಲ್ 2 ನಲ್ಲಿನ 2 ಸ್ಟೆಪ್ ಕಮಾಂಡ್ಸ್ ಅನ್ನು ಕಲಿತಿರುವುದನ್ನು ಗಮನಿಸಬಹುದು. ಲೆವೆಲ್ 3 ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತಯಾರಾಗಲು ಅಥವಾ ತಮ್ಮ ಶಾಲಾ ಬ್ಯಾಗ್ ಪ್ಯಾಕ್ ಮಾಡಲು ತಮ್ಮ ಸ್ನೇಹಿತರಿಗೆ ಡೈರೆಕ್ಷನ್ಸ್ ಗಳನ್ನು ನೀಡುತ್ತಾರೆ. ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ. ಸ್ಟೆಪ್ 1 ಫ್ರೇಮ್ ಕಮಾಂಡ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ರೆಡಿಯಾಗಲು ಅಥವಾ ಸ್ಕೂಲ್ ಬ್ಯಾಗ್ ಅನ್ನು ಪ್ಯಾಕ್ ಮಾಡಲು ಸಹಾಯ ಮಾಡುವ ಕಮಾಂಡ್ಸ್ಗಳನ್ನು ರೂಪಿಸಬೇಕೆಂದು ತಿಳಿಸಿ. ವಿದ್ಯಾರ್ಥಿಗಳ 2 ಗುಂಪುಗಳನ್ನು ಮಾಡಿ ಮತ್ತು ಪ್ರತಿ ಗುಂಪಿಗೆ ಒಂದು ಅಸೈನ್ಮೆಂಟ್ ಅನ್ನು ನೀಡಿ. ಇದಾದ ನಂತರ ಡೆಮಾನ್ಸ್ಟ್ರೇಟ್ ಹೌ ಸ್ಟೂಡೆಂಟ್ಸ್ ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ವಿದ್ಯಾರ್ಥಿಗಳು ಬಿಟ್ಟ ಸ್ಥಳವನ್ನು ತುಂಬಲು ಪ್ರಯತ್ನಿಸಲಿ. ನೀವು ಸಹಾಯವನ್ನು ಮಾಡಬೇಡಿ. ಮೊದಲಿಗೆ ವಿದ್ಯಾರ್ಥಿಗಳು ಬಾಕ್ಸ್ನಲ್ಲಿರುವ ಪದಗಳ ಅರ್ಥವನ್ನು ನಿಮಗೆ ತಿಳಿಸಲಿ. ವಿದ್ಯಾರ್ಥಿಗಳು ವಾಕ್ಯಗಳನ್ನು ಓದಿ ಅರ್ಥವನ್ನು ನೀಡಲಿ. ಉದಾಹರಣೆಗೆ, ವಾಟ್ ಡು ಯು ಡೂ ಟು ಕ್ಲೀನ್ ಯುವರ್ ಟೀತ್? ವಾಟ್ ವರ್ಡ್ ಶುಡ್ ವಿ ಚೂಸ್ ಎಂದು ಕೇಳಿ. ಸ್ಟೆಪ್ 2 ಅರೇಂಜ್ ದ ಕಮಾಂಡ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಮಾಂಡ್ಸ್ ಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಖಾಲಿ ಜಾಗಗಳನ್ನು ತುಂಬಲು ಮತ್ತು ವರ್ಕ್ ಬುಕ್ ನಲ್ಲಿ ಕಮಾಂಡ್ಸ್ ಗಳನ್ನು ಪೂರ್ಣಗೊಳಿಸಲು ಅವರಿಗೆ ಸಹಾಯ ಮಾಡಿ. ಮಾಡೆಲಿಂಗ್ ಎಕ್ಸರ್ಸೈಸ್ ನ ಮೂಲಕ ಪ್ರಕ್ರಿಯೆಯ ಡೆಮೊ ನೀಡಿ.
Step 3. Students practice giving instruction in pairs. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ನಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡುವುದನ್ನು ಪ್ರಾಕ್ಟೀಸ್ ಮಾಡುತ್ತಾರೆ ಮತ್ತು ಸರದಿಯ ಪ್ರಕಾರ ಸೇ, ಮಾಡೆಲ್ ಅಂಡ್ ಗೆಸ್ಚರ್ಗಳನ್ನು ಮಾಡುತ್ತಾರೆ ಹಾಗೂ ಇತರ ವಿದ್ಯಾರ್ಥಿಗಳು ಅವರನ್ನು ಅನುಸರಿಸುತ್ತಾರೆ. Step 4. Do the TPR exercise. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 1 ಮತ್ತು ಲೆವೆಲ್ 2 ನ ವಿದ್ಯಾರ್ಥಿಗಳೊಂದಿಗೆ ಟಿಪಿಆರ್ ಎಕ್ಸರ್ಸೈಸ್ ಮಾಡುತ್ತಾರೆ. ಆದ್ದರಿಂದ ಪ್ರತಿ ವಿದ್ಯಾರ್ಥಿಗೂ ಕಿರಿಯ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಸೇ, ಗೆಸ್ಚರ್ ಅಂಡ್ ಮಾಡೆಲ್ ಮಾಡಲು ಅವಕಾಶವನ್ನು ಒದಗಿಸಿ. ಕೊನೆಯದಾಗಿ ರಿವ್ಯೂ. ಕಮಾಂಡ್ಸ್ಗಳು ಸರಿಯಾಗಿವೆಯೇ, ಸ್ಪಷ್ಟವಾಗಿವೆಯೇ, ಸರಿಯಾದ ಉಚ್ಚಾರಣೆಯೊಂದಿಗೆ ಸರಿಯಾದ ಕ್ರಮದಲ್ಲಿ ನೀಡಲಾಗಿದೆಯೇ ಮತ್ತು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಶಿಕ್ಷಕರೇ, ನಾವೀಗ ಟಿಪಿಆರ್ನ ಮೈಲ್ಸ್ಟೋನ್ 6 ನ ಬಗ್ಗೆ ತಿಳಿದುಕೊಳ್ಳೋಣ. ಟಿಪಿಆರ್ ಎಕ್ಸರ್ಸೈಸ್ 5 ಮೈಲ್ಸ್ಟೋನ್ 6 ಅ ಕುಕಿಂಗ್ ರೆಸಿಪಿ. ಅಡುಗೆಯ ವಿಧಾನ. ಮೈಲ್ಸ್ಟೋನ್ 6 ಥೀಮ್ ನಂಬರ್ಸ್ನ ಆಧಾರದಲ್ಲಿದ್ದು, ಇಲ್ಲಿ ಅಳತೆಯ ಪ್ರಮಾಣದ ಮೇಲೆ ಮತ್ತು ಅಳತೆ ಮಾಡಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಬೇಕಾಗಿರುತ್ತದೆ. ಲೆವೆಲ್ 1ರಲ್ಲಿ ಸಿಂಪಲ್ ಕಮಾಂಡ್ಸ್ ಮತ್ತು ಲೆವೆಲ್ 2 ನಲ್ಲಿ 2 ಸ್ಟೆಪ್ ಕಮಾಂಡ್ಸ್ ಕಲಿತ ನಂತರ ಲೆವೆಲ್ 3ನಲ್ಲಿ ಥೀಮ್ ನಂಬರ್ಸ್ ಅನ್ನು ಆಧರಿಸಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರಿಗೆ 3 ಕಪ್ ಚಹಾ ಅಥವಾ 3 ರಾಗಿ ರೊಟ್ಟಿಗಳನ್ನು ಮಾಡಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಬೇಕಾಗುತ್ತದೆ. ಇದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ. ಸ್ಟೆಪ್ 1. ಸ್ಟೂಡೆಂಟ್ಸ್ ಗಿವ್ ಕುಕಿಂಗ್ ಇನ್ಸ್ಟ್ರಕ್ಷನ್ಸ್. ಈ ಹಂತದಲ್ಲಿ ಶಿಕ್ಷಕರು ಮಾಡೆಲ್ ಸೆಂಟೆನ್ಸ್ಗಳಲ್ಲಿ ನೀಡಲಾದ ಆಕ್ಷನ್ಸ್ಗಳ ಡೆಮೊ ನೀಡುತ್ತಾರೆ. ವರ್ಕ್ ಬುಕ್ನಲ್ಲಿ ಉಲ್ಲೇಖಿಸಲಾದ 2 ಡಿಶಸ್ಗಳಲ್ಲಿ ಯಾವುದಾದರೂ ಒಂದನ್ನು ತಯಾರಿಸಲು ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸೂಚಿಸುತ್ತಾರೆ. ಶಿಕ್ಷಕರೇ, ನೀವು ವಿದ್ಯಾರ್ಥಿಗಳಿಗೆ ಕಮಾಂಡ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ ಮತ್ತು ಟೀ ಸ್ಪೂನ್, ಟೇಬಲ್ ಸ್ಪೂನ್, ಲ್ಯಾಡಲ್, ನೀಡ್, ಡವ್ ಅಂಡ್ ಸ್ಟ್ರೇನ್ಗಳ ಅರ್ಥವನ್ನು ವಿವರಿಸಿ. ವಿದ್ಯಾರ್ಥಿಗಳು ಅರ್ಥಗಳನ್ನು ಹುಡುಕಲು ಗ್ಲಾಸರಿಯನ್ನು ಬಳಸಬಹುದು. Step 2. The teacher models the thinking process. What is the first step I should do when I make tea? First, I should take water. Is this command there? Can you look and tell me? Yes, it is. Okay, now what is the next thing I do? And so on. ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ವಿದ್ಯಾರ್ಥಿಗಳ ಆಲೋಚಿಸುವ ಪ್ರಕ್ರಿಯೆಯನ್ನು ಪ್ರೇರೇಪಿಸಿ. ಸ್ಟೆಪ್ 3. ಸ್ಟೂಡೆಂಟ್ಸ್ ವರ್ಕ್ ಇನ್ ಗ್ರೂಪ್ ಆರ್ ಪೇರ್ ಟು ಅರೇಂಜ್ ದ ಕಮಾಂಡ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಗ್ರೂಪ್ ಅಥವಾ ಪೇರ್ಗಳಲ್ಲಿ ಕುಳಿತುಕೊಂಡು ವರ್ಕ್ ಬುಕ್ನಲ್ಲಿ ನೀಡಲಾದ ಕಮಾಂಡ್ಸ್ಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅವುಗಳನ್ನು ನೋಟ್ಬುಕ್ನಲ್ಲಿ ಬರೆಯಬೇಕು. ನಂತರ ಟ್ರಯಲ್ ಇಟ್ ಔಟ್, ಅಂದರೆ ಯಾವುದಾದರೂ ಒಬ್ಬ ವಿದ್ಯಾರ್ಥಿಗೆ ಕಮಾಂಡ್ಸ್ಗಳನ್ನು ಓದಲು ತಿಳಿಸಿ ಮತ್ತು ಉಳಿದ ವಿದ್ಯಾರ್ಥಿಗಳು ಆಕ್ಷನ್ ಅಥವಾ ಗೆಸ್ಚರ್ಸ್ಗಳನ್ನು ಮಾಡುವ ಮೂಲಕ ಅದನ್ನು ಅನುಸರಿಸಲು ತಿಳಿಸಿ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ನಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡುವುದನ್ನು ಪ್ರಾಕ್ಟೀಸ್ ಮಾಡುತ್ತಾರೆ ಹಾಗೂ ಇತರ ವಿದ್ಯಾರ್ಥಿಗಳು ಸೇ, ಮಾಡೆಲ್ ಅಂಡ್ ಗೆಸ್ಚರ್ಸ್ ಮೂಲಕ ಹೇಳಲು ಪ್ರಯತ್ನಿಸುತ್ತಾರೆ. Step 4. Students do the TPR demonstrations to the whole class. ಇಡೀ ತರಗತಿಯ ಎದುರಿನಲ್ಲಿ ವಿದ್ಯಾರ್ಥಿಗಳು
ಟಿಪಿಆರ್ ಡೆಮಾನ್ಸ್ಟ್ರೇಷನ್ ಮಾಡುತ್ತಾರೆ. ಒಬ್ಬ ವಿದ್ಯಾರ್ಥಿ ಕಮಾಂಡ್ಸ್ ಗಳನ್ನು ಹೇಳಿದರೆ ಇನ್ನೊಬ್ಬ ವಿದ್ಯಾರ್ಥಿಯು ಆಕ್ಷನ್ಸ್ ಗಳನ್ನು ಮಾಡಬೇಕು. ಕೊನೆಯದಾಗಿ ರಿವ್ಯೂ. ಕಮಾಂಡ್ಸ್ ಗಳು ಸರಿಯಾಗಿವೆಯೇ, ಸ್ಪಷ್ಟವಾಗಿವೆಯೇ, ಸರಿಯಾದ ಉಚ್ಚಾರಣೆಯೊಂದಿಗೆ ಸರಿಯಾದ ಕ್ರಮದಲ್ಲಿ ನೀಡಲಾಗಿದೆಯೇ ಮತ್ತು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಶಿಕ್ಷಕರೇ, ನಾವೀಗ ಟಿಪಿಆರ್ ಎಕ್ಸರ್ಸೈಸ್ ನ ಮೈಲ್ಸ್ಟೋನ್ 7 ಬಗ್ಗೆ ತಿಳಿದುಕೊಳ್ಳೋಣ. ಟಿಪಿಆರ್ ಎಕ್ಸರ್ಸೈಸ್ 6 ಮೈಲ್ಸ್ಟೋನ್ 7 ಹೆಲ್ಪ್ ಎ ಫ್ರೆಂಡ್. ಸ್ನೇಹಿತನಿಗೆ ಸಹಾಯ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಪೇಸ್ನಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಶ್ರವಣದೋಷ ಹೊಂದಿರುವ ಸ್ನೇಹಿತರಿಗೆ ಆಕ್ಷನ್ಸ್ ಗಳನ್ನು ಪೂರ್ಣಗೊಳಿಸಲು ಕಮಾಂಡ್ಸ್ ಗಳನ್ನು ನೀಡುತ್ತಾರೆ. ಈ ಎಕ್ಸರ್ಸೈಸ್ ನ ಮೂಲಕ ವಿದ್ಯಾರ್ಥಿಗಳು ವಿಭಿನ್ನ ಸಾಮರ್ಥ್ಯದ ಮಕ್ಕಳೊಂದಿಗೆ ಸಹಾನುಭೂತಿ ಹೊಂದಲು ಕಲಿಯುತ್ತಾರೆ. ಸ್ಟೆಪ್ 1 ರೀಅರೇಂಜ್ ದ ಆರ್ಡರ್ ಆಫ್ ದ ಆಕ್ಷನ್ಸ್. ಈ ಹಂತದಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ತಮಗೆ ನೀಡಿದ ವರ್ಕ್ ಬುಕ್ ನಲ್ಲಿನ ವಾಕ್ಯಗಳ ಆರ್ಡರ್ ಅನ್ನು ರೀಅರೇಂಜ್ ಮಾಡಬೇಕಾಗಿದೆ. ಅವರು ಈ ವಾಕ್ಯಗಳನ್ನು ಓದಲು ಹಾಗೂ ಅದರ ಅರ್ಥವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಾಕ್ಯವನ್ನು ಓದಲು ಸಹಾಯ ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳು ವಾಕ್ಯಗಳನ್ನು ಅರ್ಥಮಾಡಿಕೊಂಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಸ್ಟೆಪ್ 2 ಸ್ಟೂಡೆಂಟ್ಸ್ ಡಿಸ್ಕಸ್ ಅಂಡ್ ಡಿಸೈಡ್ ಆನ್ ದ ಆಕ್ಷನ್ಸ್ ಅಂಡ್ ಗೆಸ್ಚರ್ಸ್ ಫಾರ್ ಈಚ್ ಕಮಾಂಡ್ಸ್. ಅಂದರೆ ಸ್ಟೆಪ್ 2 ನಲ್ಲಿ ವಿದ್ಯಾರ್ಥಿಗಳು ನೀಡಲಾಗಿರುವ ಪ್ರತಿಯೊಂದು ಕಮಾಂಡ್ಸ್ ಗಳ ಆಕ್ಷನ್ಸ್ ಅಂಡ್ ಗೆಸ್ಚರ್ಸ್ ಗಳನ್ನು ಕುರಿತು ಚರ್ಚಿಸುತ್ತಾರೆ ಹಾಗೂ ನಿರ್ಧರಿಸುತ್ತಾರೆ. ಈ ಕಮಾಂಡ್ಸ್ ಗಳು ಹೀಗಿವೆ: 1. Open your bag and take the book. 2. Open the pouch and remove the pencil. 3. Take the sharpener and sharpen the pencil. 4. Open the book and write the answer. 5. Hold the pencil and draw on the page. 6. Take an eraser and rub a line. 7. Put the eraser back in the pencil box. 8. Complete the work and give it to the teacher. 9. Open the box and eat your lunch. 10. Open the bottle and drink the water. Step 3 Practice. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಎಲ್ಲಾ 10 ಕಮಾಂಡ್ಸ್ ಗಳನ್ನು ತಿಳಿದುಕೊಳ್ಳುವವರೆಗೆ ಪ್ರಾಕ್ಟೀಸ್ ಮಾಡುತ್ತಾರೆ ಮತ್ತು ವಾಕ್ಯಗಳಿಗೆ ಆಕ್ಷನ್ಸ್ ಅಂಡ್ ಗೆಸ್ಚರ್ಸ್ ಗಳನ್ನು ಮ್ಯಾಚ್ ಮಾಡಲು ತಿಳಿದುಕೊಳ್ಳುತ್ತಾರೆ. ಶಿಕ್ಷಕರೇ, ವಿದ್ಯಾರ್ಥಿಗಳು ಈ ಕಮಾಂಡ್ಸ್ ಗಳನ್ನು ಸರಿಯಾಗಿ ತಮ್ಮಲ್ಲಿಯೇ ರಿಹರ್ಸಲ್ ಮಾಡಿಕೊಂಡ ನಂತರ ನಿಮ್ಮ ಬಳಿ ರಿವ್ಯೂಗಾಗಿ ಬರಲು ಅವಕಾಶ ಒದಗಿಸಿ. ಸ್ಟೆಪ್ 4 Students do the TPR exercise with the whole class. ವಿವಿಧ ತಂಡಗಳಿಂದ 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಮಾಂಡ್ಸ್ ಅನ್ನು ಡೆಮೋ ಮಾಡಲು ಹಾಗೂ ಇನ್ನೊಬ್ಬ ವಿದ್ಯಾರ್ಥಿಗೆ ಆ ಕಮಾಂಡ್ಸ್ ಅನ್ನು ಊಹಿಸಲು ಹೇಳಿ. ಈಚ್ ಟೀಮ್ ಕಮಾಂಡ್ಸ್ ಅನ್ನು ಡೆಮೋ ಮಾಡುತ್ತದೆ ಮತ್ತು ಉಳಿದ ವಿದ್ಯಾರ್ಥಿಗಳು ಆ ಕಮಾಂಡ್ಸ್ ಅನ್ನು ಗೆಸ್ ಮಾಡುತ್ತಾರೆ. ಕೊನೆಯದಾಗಿ ರಿವ್ಯೂಗಾಗಿ ಪರಿಗಣಿಸುವ ಅಂಶಗಳು: ವಿದ್ಯಾರ್ಥಿಗಳು ಆಕ್ಷನ್ಸ್ ಅನ್ನು ಕರೆಕ್ಟ್ ಗೆಸ್ಚರ್ಸ್ ಅಂಡ್ ಮಾಡೆಲ್ ಮಾಡುತ್ತಾರೆ. ವಿದ್ಯಾರ್ಥಿಗಳು ಕಮಾಂಡ್ಸ್ ಅನ್ನು ನಿಖರವಾಗಿ ಊಹಿಸುತ್ತಾರೆ ಮತ್ತು ಸರಿಯಾದ ಉಚ್ಚಾರಣೆಯೊಂದಿಗೆ ಅವುಗಳನ್ನು ಹೇಳುತ್ತಾರೆ. ವಿದ್ಯಾರ್ಥಿಗಳು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧಿಸುತ್ತಾರೆ. ಶಿಕ್ಷಕರೇ, ನಾವೀಗ ಟಿಪಿಆರ್ ನ ಮೈಲ್ಸ್ಟೋನ್ 8 ಬಗ್ಗೆ ತಿಳಿದುಕೊಳ್ಳೋಣ. ಟಿಪಿಆರ್ ಎಕ್ಸರ್ಸೈಸ್ 7 ಮೈಲ್ಸ್ಟೋನ್ 8 ರೋಡ್ ಸೇಫ್ಟಿ.
ಮೈಲ್ಸ್ಟೋನ್ 8ರ ಟಿಪಿಆರ್ ಚಟುವಟಿಕೆಗಳ ವಿಷಯವು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದೆ. ವಿದ್ಯಾರ್ಥಿಗಳ ವರ್ಕ್ಬುಕ್ನಲ್ಲಿ ಎ ಸೆಟ್ ಆಫ್ ಕಮಾಂಡ್ಸ್ ನೀಡಲಾಗಿದೆ. ವಿದ್ಯಾರ್ಥಿಗಳು ಅವುಗಳನ್ನು ಓದಿ ಅವುಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು ಮತ್ತು ಅವರು ಇಲ್ಲಿ ನೀಡಿದ ಕಮಾಂಡ್ಸ್ಗಳನ್ನು ಮಾತ್ರ ಬಳಸಬೇಕಾಗಿಲ್ಲ. ತಮ್ಮದೇ ಆದ ಕಮಾಂಡ್ಸ್ಗಳನ್ನು ಕೂಡ ಅವರು ಬಳಸಬಹುದು. ಈ ಆಕ್ಟಿವಿಟೀಸ್ಗಳ ಸ್ಟೆಪ್ಸ್ಗಳನ್ನು ತಿಳಿದುಕೊಳ್ಳೋಣ. ಸ್ಟೆಪ್ 1. Tell students to frame instructions for their classmates to cross the road. ಈ ಹಂತದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿ ರಸ್ತೆ ದಾಟಲು ತಮ್ಮ ಸಹಪಾಠಿಗಳಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ರೂಪಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ಕ್ಬುಕ್ನಲ್ಲಿ ನೀಡಲಾದ ಮಾಡೆಲ್ ಸೆಂಟೆನ್ಸಸ್ಗಳನ್ನು ಬಳಸಿಕೊಂಡು ಕೆಲವು ಕಮಾಂಡ್ಸ್ಗಳನ್ನು ಡೆಮೋ ಮಾಡಿ. ವಿದ್ಯಾರ್ಥಿಗಳನ್ನು ಗುಂಪು ಮಾಡಿ ಅವರಿಗೆ ಕೆಲಸವನ್ನು ನಿಯೋಜಿಸಿ. ಸ್ಟೆಪ್ 2. ಸ್ಟೂಡೆಂಟ್ಸ್ ವರ್ಕ್ ಇನ್ ಎ ಗ್ರೂಪ್ ಆರ್ ಪೇರ್. ಹಂತ 2ರಲ್ಲಿ ವಿದ್ಯಾರ್ಥಿಗಳು ಗ್ರೂಪ್ ಅಥವಾ ಪೇರ್ಸ್ಗಳಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಅವರು ರಸ್ತೆ ದಾಟಲು ಸಹಾಯ ಮಾಡುವ ಸಂಬಂಧಿತ ಕಮಾಂಡ್ಸ್ಗಳನ್ನು ಆರಿಸಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಮಾಡೆಲ್, ಗೆಸ್ಚರ್ಸ್ ಅಂಡ್ ಸೇ ಹೇಳುವ ಸರಿಯಾದ ಅನುಕ್ರಮದಲ್ಲಿ ರಿಹರ್ಸಲ್ ಮಾಡುತ್ತಾರೆ. ಸ್ಟೆಪ್ 3. ಸ್ಟೂಡೆಂಟ್ ಪ್ರಾಕ್ಟೀಸ್ ದ ಟಿಪಿಆರ್ ಸೀಕ್ವೆನ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಟಿಪಿಆರ್ ಸೀಕ್ವೆನ್ಸ್ ಅನ್ನು ಪೇರ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡುತ್ತಾರೆ. ಕಮಾಂಡ್ಸ್ಗಳನ್ನು ಹೇಳುವುದು, ಮಾಡೆಲಿಂಗ್ ಮತ್ತು ಗೆಸ್ಚರ್ಸ್ ಮಾಡುವುದನ್ನು ಕಲಿಯುತ್ತಾರೆ. ಆಗ ತರಗತಿಯ ಇತರ ವಿದ್ಯಾರ್ಥಿಗಳು ಕಮಾಂಡ್ಸ್ಗಳನ್ನು ಅನುಸರಿಸುತ್ತಾರೆ. ಸ್ಟೆಪ್ 4. Students do the TPR exercise with level 1 and level 2 students. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 1 ಮತ್ತು ಲೆವೆಲ್ 2 ವಿದ್ಯಾರ್ಥಿಗಳೊಂದಿಗೆ ಟಿಪಿಆರ್ ಚಟುವಟಿಕೆಯನ್ನು ಮಾಡುತ್ತಾರೆ. ಪ್ರತಿ ತಂಡವು ಕಿರಿಯ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಹೇಳುವ, ಗೆಸ್ಚರ್ಸ್ ಮಾಡುವ ಅವಕಾಶವನ್ನು ಪಡೆಯುತ್ತದೆ. ಕೊನೆಯದಾಗಿ ರಿವ್ಯೂ. ಈ ಹಂತಕ್ಕೆ ಬಂದ ವಿದ್ಯಾರ್ಥಿಗಳು ಸರಿಯಾದ ಉಚ್ಚಾರಣೆಯೊಂದಿಗೆ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಬೇಕು. ಶಿಕ್ಷಕರೇ, ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ಇಟ್. ತಮಗೆಲ್ಲರಿಗೂ ಟಿಪಿಆರ್ ಎಕ್ಸರ್ಸೈಸ್ಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ. ವಂದನೆಗಳು.